ಹಲೋ ಮಕ್ಕಳೇ, ಎಲ್ಲ ಹೇಗಿದ್ರಿ? ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಜ್ಞಾನ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಡಿಯೋ ನಂಬರ್ 3 ಆಫ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್. ಲಾಸ್ಟ್ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 2 ನಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂಡ್ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿದ್ವಿ. ಆಲ್ಸೋ ಕಾನ್ಸೆಪ್ಟ್ ಆಫ್ ಸ್ಟಾಪಿಂಗ್ ಪೊಟೆನ್ಶಿಯಲ್, ಅದರ ಬಗ್ಗೆ ಈಕ್ವೇಶನ್, ಗ್ರಾಫ್ ಎಲ್ಲಾನು ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋನಲ್ಲಿ ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೀವೇನಾದ್ರೂ ವಿಡಿಯೋ ನಂಬರ್ 2 ನೋಡಿಲ್ಲ ಅಂದ್ರೆ ದಯವಿಟ್ಟು ಅಲ್ಲೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ, ಅವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಮಜಾ ಬರುತ್ತೆ. ಸೊ ಎಲ್ಲ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿ. ಸೊ ನೀವು ಬೇಕಾದ್ರೆ ವಿಜ್ಞಾನ್ ಅಕಾಡೆಮಿ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ 02 ಅಂತ ಹಾಕಿದ್ರೆ ಯೂಟ್ಯೂಬ್ ನಲ್ಲಿ ಸಿಗತ್ತೆ. ಆಲ್ಸೋ ಯು ಕ್ಯಾನ್ ರೆಫರ್ ಇನ್ ದ ಪ್ಲೇ ಲಿಸ್ಟ್ ಅಲ್ಲಿ ಬೇಕಾದ್ರೆ ಎರಡನೇ ವಿಡಿಯೋ ಹಾಗೆ ಸಿಗತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುದಿರಾಜು, ಅದು ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಸೊ ನೀಟ್ 2000 ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ ಇಲ್ಲಿದೆ. ದ ಫಸ್ಟ್ ಕ್ವಶನ್ ವಿಡಿಯೋನ ಪಾಸ್ ಮಾಡಿ ಅಂಡ್ ಟ್ರೈ ಟು ಗೆಟ್ ದ ಆನ್ಸರ್. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1 ಡನ್. ದ ಆನ್ಸರ್ ಈಸ್ ಹೇಳ್ತೀನಿ ಆಮೇಲೆ. ಸೊ ನೋಡಿ, ಕೊಟ್ಟಿರ್ತಕ್ಕಂಥ ಯಾವುದೋ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ನಲ್ಲಿ, ನೆನಪಿದೆಯಾ? ಎಕ್ಸ್ಪೆರಿಮೆಂಟಲ್ ಸೆಟಪ್ ನಲ್ಲಿ ಈ ಕಡೆ ಕ್ಯಾಥೋಡ್ ಇರ್ತಿತ್ತು, ಈ ಕಡೆ ಆನೋಡ್ ಇರ್ತಿತ್ತು. ಇದರ ಮೇಲೆ ರೇಡಿಯೇಷನ್ ಫ್ರೀಕ್ವೆನ್ಸಿ ಬಿದ್ದಾಗ ಸರ್ಟೆನ್ ಕಂಡೀಷನ್ ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ. ಕೊಟ್ಟಿರ್ತಕ್ಕಂಥ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನ್ಯೂ ನಾಟ್ ಅಂತ ಅನ್ಕೊಳ್ಳೋಣ. ಇಫ್ ಲೈಟ್ ಆಫ್ 1.5 ಟೈಮ್ಸ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇಸ್ ಇನ್ಸಿಡೆಂಟ್ ರೇಡಿಯೇಷನ್ ಏನಾದ್ರೂ 1.5 ನ್ಯೂ ನಾಟ್ ಇದ್ರೆ, ವೇರ್ ನ್ಯೂ ನಾಟ್ ಇಸ್ ಅ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಇಷ್ಟ ಇದ್ರೆ ಕರೆಂಟ್ ಎಷ್ಟಿರತ್ತೆ? I ಇರತ್ತೆ. ಈಗ ಈ ಫ್ರೀಕ್ವೆನ್ಸಿನ ಹಾಫ್ ಮಾಡಿದ್ರೆ ಕರೆಂಟ್ ಎಷ್ಟಿರತ್ತೆ ಅಂತ ಕೇಳಿದ್ರೆ, ಸಿಂಪಲ್ ಕ್ವಶನ್, ಫಾಲ್ತು ಕ್ವಶನ್, ಜಸ್ಟ್ 10 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಮಾಡಬಹುದು. ಸೊ ಆನ್ಸರ್ ಹೇಳ್ತೀರಾ ನೋಡೋಣ, ಈಗಲಾದ್ರೂ ಟ್ರೈ ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್. 3, 2, 1 ಡನ್. ಸೊ ನೋಡಿ, ಇಲ್ಲಿ ಇದರಲ್ಲಿ ಹಾಫ್ ಮಾಡಿದ್ರೆ ಎಷ್ಟಾಗತ್ತಪ್ಪ? 0.75 ನ್ಯೂ ನಾಟ್ ಆಗತ್ತೆ. ಈಗ ಫೋಟೋ ಎಲೆಕ್ಟ್ರಾನ್ಸ್ ಬರತ್ತಾ? ಬರಲ್ಲ. ಕಿಲ್ಲ ಬರಕ್ಕಿಲ್ಲ. ಯಾಕೆಂದ್ರೆ ಸೊ ಈಗ ಸಪ್ಲೈ ಮಾಡ್ತಕ್ಕಂಥ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಕಮ್ಮಿ ಇದೆ. ಹಾಗಾದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗಲ್ಲ. ಹಾಗಾದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗಿಲ್ಲ ಅಂದ್ರೆ ಕರೆಂಟ್ ಏನಿರತ್ತೆ? 0 ಇರತ್ತೆ. ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಅಗೈನ್ ಇನ್ನೊಂದು ಒಂಚೂರು ಸಿಂಪಲ್ ಕ್ವಶನ್, ಇದರ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳೋಣ. 2011 ನೀಟ್ 2011 ಕ್ವಶನ್. 2011 ನಲ್ಲಿ ನಾನು 10th ಕ್ಲಾಸ್ ಅಲ್ಲಿ ಇದ್ದೆ, ನೆನಪಿದೆ ನಂಗೆ ಈಗಲೂ. ನೆಕ್ಸ್ಟ್ ದಿನ ಇಂಡಿಯನ್ ಕ್ರಿಕೆಟ್ ಟೀಮ್ ಫೈನಲ್ ಮ್ಯಾಚ್, ಇವತ್ತು ಫೈನಲ್ ಮ್ಯಾಚ್, ನೆಕ್ಸ್ಟ್ ದಿನ ಕನ್ನಡ ಎಕ್ಸಾಮ್ ಇತ್ತು, ಆನ್ಯುವಲ್ ಎಕ್ಸಾಮ್. ಫೈನಲ್ ಕ್ರಿಕೆಟ್ ಮ್ಯಾಚ್ ನ ಮುಗಿಸ್ಕೊಂಡು ನಾನು ಕನ್ನಡ ಎಕ್ಸಾಮ್ಗೆ ಹೋಗಿದ್ದು. ಆ ಕಡೆ ಓದಕ್ಕೂ ಆಗಿಲ್ಲ, ಈ ಕಡೆ ಮ್ಯಾಚ್ ನೋಡಕ್ಕೂ ಆಗಿಲ್ಲ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ನೀಟ್ 2011 ಕ್ವಶನ್. ಫಾರ್ a given metal surface, threshold frequency nu naught is equals to 3.3 into 10 power 14 hertz. ಯಾವುದೋ ಒಂದು ಮೆಟಲ್ ಸರ್ಫೇಸ್ ಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 3.3 into 10 power 14 hertz. The incident frequency nu is 8.2 into 10 power 14 hertz. Calculate the stopping potential. So ಬೇಕಾದ್ರೆ ಆಪ್ಷನ್ಸ್ ಕೊಡ್ತೀನಿ ನೋಡಿ. ಸೊ ಆಪ್ಷನ್ ಎ 0 ವೋಲ್ಟ್, ಆಪ್ಷನ್ ಬಿ 2 ವೋಲ್ಟ್, ಆಪ್ಷನ್ ಸಿ 4 ವೋಲ್ಟ್, ಆಪ್ಷನ್ ಡಿ 6 ವೋಲ್ಟ್. ವಿಡಿಯೋನ ಪಾಸ್ ಮಾಡಿ ಆನ್ಸರ್ ತರಿಸೋದಕ್ಕೆ ಟ್ರೈ ಮಾಡಿ. ಸೊ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಐ ಆಮ್ ಗೋಯಿಂಗ್ ಟು ಡೂ ಇನ್ 3, 2, 1 ಡನ್. ಇನ್ನು ಟೈಮ್ ಇದೆ, ಬೇಕಾದ್ರೆ ಮಾಡ್ಬೋದು, ವಿಡಿಯೋನ ಪಾಸ್ ಮಾಡ್ಬೋದು. ಟ್ರೈ ಬೈ ಯುವರ್ ಸೆಲ್ಫ್. ಒಳ್ಳೆ ಮಜಾ ಬರ್ತಕ್ಕಂಥ ಪ್ರಾಬ್ಲಮ್. ಕ್ಯಾಲ್ಕುಲೇಟರ್ ಬೇಕು ಅಂತ ಹೇಳ್ಬೇಡಿ, ನಾನು ಕೊಡಂಗಿಲ್ಲ ಕ್ಯಾಲ್ಕುಲೇಟರ್. ಈಗಲೇ ಹೇಳ್ತಾ ಇದೀನಿ, ಕ್ಯಾಲ್ಕುಲೇಟರ್ ಅಲ್ಲ ಈ ಪ್ರಾಬ್ಲಮ್ ಯೂಸ್ ಮಾಡಂಗಿಲ್ಲ. ನಾವು ಮಾಡೋ ಪ್ರತಿಯೊಂದು ಪ್ರಾಬ್ಲಮ್ಗೂ ಕ್ಯಾಲ್ಕುಲೇಟರ್ ಯೂಸ್ ಮಾಡಂಗಿಲ್ಲ. ಯಾಕಂದ್ರೆ ನಾವು ಮಾಡ್ತಿರೋದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಾಬ್ಲಮ್ಸ್ ಮಾತ್ರ. ಬೋರ್ಡ್ ಲೆವೆಲ್ ಎಕ್ಸಾಮ್ ಪ್ರಾಬ್ಲಮ್ ಬೇಕಾದ್ರೆ ಯಾವಾಗಾದ್ರೂ ಮಾಡ್ಕೊಳ್ಳೋಣ, ಅದೆಲ್ಲ ಸಿಂಪಲ್ ಆಗಿರುತ್ತೆ, ನೀವೇ ಮಾಡ್ಬೋದು. ಇದೆಲ್ಲ ಮಾಡಿದ್ಮೇಲೆ ಅದು ಈಸಿ ಕಂಡ್ರು. ಆಯ್ತಾ? ಕಮಿಂಗ್ ಬ್ಯಾಕ್, ಈಗ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇಷ್ಟು ಕೊಟ್ಟಿದ್ದಾರೆ, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಷ್ಟು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ಸ್ಟಾಪಿಂಗ್ ಪೊಟೆನ್ಶಿಯಲ್ ಡಿರೈವೇಶನ್ ನೆನಪಿದೆಯಾ? ಕೈನೆಟಿಕ್ ಎನರ್ಜಿ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು h nu minus h nu naught ಅಂತ ಬರ್ದಿದ್ವಿ. ಅಂಡ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ನಥಿಂಗ್ ಬಟ್ EV naught ಅಂತ ಬರ್ದ್ವಿ. V naught ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಈಗ. ಸೊ ಈಗ V naught ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ let me write here EV naught is equals to nu minus nu naught ಅಂತ ಬರೀತೀನಿ. ಕಾಮನ್ ತೆಗೆದ್ರೆ h nu minus nu naught ಅಂತ ಬರೀತೀನಿ.
ಸೊ ನ್ಯೂ ವ್ಯಾಲ್ಯೂ ಎಷ್ಟಿದೆ 8.2 into 10 power 14, 8.2 into 10 power 14. ನ್ಯೂ ನಾಟ್ ಎಷ್ಟಿದೆ 3.3 ಇದೆ. ಸೊ ಇದನ್ನ ಮೈನಸ್ ಮಾಡಿದ್ರೆ ಇಲ್ಲಿ 12 ಅಲ್ಲಿ 3 ಹೋದ್ರೆ 9 ಬರುತ್ತೆ, 7 ಅಲ್ಲಿ 3 ಹೋದ್ರೆ 4 ಬರುತ್ತೆ, 0.9 ಉಳ್ಕೊಳ್ಳುತ್ತೆ. ಸೊ ಹಾಗಾದ್ರೆ ಈ ವಿ ನಾಟ್ ಇಸ್ ಈಕ್ವಲ್ಸ್ ಟು ಎಚ್ ಇಂಟು 4.9 ಇಂಟು 10 ಪವರ್ 14 ಬರುತ್ತೆ. ಸರ್ ವಿ ನಾಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ಎಚ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಈ ವ್ಯಾಲ್ಯೂ ಇಂದ ಡಿವೈಡ್ ಮಾಡಬೇಕು. ಬರಲ್ಲ ಅಂತ ಅನ್ಬೇಡಿ, ಬರ್ಸ್ಬೇಕು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಕದ್ದ. ಆಪ್ಷನ್ಸ್ ನೋಡಿ ಸ್ವಲ್ಪ ದೂರ ಆಗಿದೆಯಾ, ಆಪ್ಷನ್ಸ್ ದೂರ ಆಗಿದ್ರೆ ನಾವು ರಫ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಐ ರಿಪೀಟ್, ವಿ ನಾಟ್ ಇಸ್ ಈಕ್ವಲ್ಸ್ ಟು ಎಚ್ ವ್ಯಾಲ್ಯೂ ಏನಿದೆ 6.626 ಇಂಟು 10 ಪವರ್ ಮೈನಸ್ 34 ಇಂಟು 4.9 ಇಂಟು 10 ಪವರ್ 14 ಹೋಲ್ ಡಿವೈಡೆಡ್ ಬೈ ಈ ವ್ಯಾಲ್ಯೂ ಏನು 1.6 ಇಂಟು 10 ಪವರ್ ಮೈನಸ್ 19. ಸರ್ ಇಲ್ಲ ಸರ್ ನಮ್ ಕ್ಯಾಲ್ಕುಲೇಟರ್ ಬೇಕೇ ಬೇಕು, ಇಲ್ಲ ಅಂದ್ರೆ ನಾವು ಮಾಡಕ್ಕಾಗಲ್ಲ ಸರ್, ನಾವು ಸ್ಟ್ರೈಕ್ ಹೋಗ್ತೀವಿ. ಇಲ್ಲ, ಯೂಸ್ ಮಾಡಂಗಿಲ್ಲ. ಕ್ಯಾಲ್ಕುಲೇಟರ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಾಬಿಟೆಡ್. ನೋಡಿ ಇಲ್ಲಿ ಆಪ್ಷನ್ಸ್ ದೂರ ಇದೆಯಾ, ನಾವು ರಫ್ ಆಗಿ ಅಪ್ರಾಕ್ಸಿಮೇಷನ್ ಆಡೋಣ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿಯುತ್ತೆ, ಯಾಕೆ ಹೇಳಿ, ಯಾರು ನೋಡ್ತಿಲ್ಲ ಅಂತ ಅನ್ಕೊಂಡು. ಹಾಗೆ ಯಾರು ನೋಡ್ತಿಲ್ಲ ಅಂತ ಅನ್ಕೊಂಡು ನಾನು ಈ 4.9 ನ 5 ಅಂತ ಮಾಡ್ಕೊಂಡ್ಬಿಡ್ತೀನಿ. ಯಾರು ನೋಡಿಲ್ಲ ತಾನೆ, ನೋಡ್ಬಿಟ್ರಿ, 5 ಅಂತ ಮಾಡ್ಕೊಂತೀನಿ. 4.9 ನ 5 ಅಂತ ಮಾಡ್ಕೊಂತೀನಿ, ರಫ್ 5. ಅದೇ ತರ ಈ 6.626 ನ ನಾನು 6.5 ಅಂತ ಮಾಡ್ಕೊತೀನಿ. ಅರೆ ರಫ್ ಕ್ಯಾಲ್ಕುಲೇಷನ್, ಆಪ್ಷನ್ಸ್ ದೂರ ಇದೆ, ಹಾಗಾಗಿ ರಫ್ ಕ್ಯಾಲ್ಕುಲೇಷನ್ ಮಾಡ್ಕೊಂತೀನಿ. ಸೊ 6.626 ನ 6.5 ಅಂತ ಮಾಡ್ಕೊಂತೀನಿ. ಈ 1.6 ನ ಎರೇಸ್ ಮಾಡ್ಬಿಟ್ಟು, ಯಾರು ನೋಡಿಲ್ಲ 1.5 ಅಂತ ಮಾಡ್ಕೊಂಡ್ಬಿಡ್ತೀನಿ. ಈ ಕ್ಯಾಲ್ಕುಲೇಷನ್ ಮಾಡೋದು ತುಂಬಾ ಈಸಿ. ನೋಡಿ ಇಲ್ಲಿ ನ್ಯೂಮರೇಟರ್ ಅಲ್ಲಿ 1 ಡೆಸಿಮಲ್ ಇದೆ, ಡಿನಾಮಿನೇಟರ್ ಅಲ್ಲಿ ಡೆಸಿಮಲ್ ಇದೆ. ಮಲ್ಟಿಪ್ಲೈ ಬೈ 10 ಡಿವೈಡೆಡ್ ಬೈ 10. ಮೇಲ್ಗಡೆ ಒಂದು 10 ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ ಒಂದು 10 ಡಿವೈಡ್ ಮಾಡಿ, ಪಾಯಿಂಟ್ ಡಮಾರ್. ಇನ್ನೇನಿದೆ ಅಲ್ಲಿ 5 1s 5 3s, ಹೌದಾ? ಸೊ 3 1s 3, 20.1 ಇನ್ನು ಎಷ್ಟು ಉಳಿಯುತ್ತೆ 6, 20.16 ಉಳಿಯುತ್ತೆ. ಅಗೇನ್ ವಿ ನಾಟ್ ಇಸ್ ಈಕ್ವಲ್ಸ್ ಟು 20.16 ಇಂಟು 10 ಪವರ್ ಮೈನಸ್ 34 ಪ್ಲಸ್ 14 ಎಷ್ಟಪ್ಪ 10 ಪವರ್ ಮೈನಸ್ 20, 10 ಪವರ್ ಮೈನಸ್ 20 ಇದು ನ್ಯೂಮರೇಟರ್ಗೆ ಹೋದ್ರೆ ಪ್ಲಸ್ 19 ಆಗುತ್ತೆ. ಸೊ ಫೈನಲ್ ಆಗಿ ನಾವು ಉಳ್ಕೊಳ್ಳೋದೇನು 10 ಪವರ್ ಮೈನಸ್ 1 ಉಳ್ಕೊಳ್ಳುತ್ತೆ. ಇದನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ ವಿ ನಾಟ್ ಇಸ್ ಈಕ್ವಲ್ಸ್ ಟು ರಫ್ಲಿ 2.016. ಬಂದ್ಬಿಡ್ತು, ಆನ್ಸರ್ ಸಿಕ್ಬಿಡ್ತು. 2 volts. ಕ್ಯಾಲ್ಕುಲೇಟರ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡಬೇಡಿ, ಕಾಂಪಿಟೇಟಿವ್ ಎಕ್ಸಾಮ್ ಅದು. ನೀಟಲ್ಲಿ ಏನೋ ಕ್ಯಾಲ್ಕುಲೇಟ್, ಅರೆ ಮೂಗೋಲೆನೆ ಬಿಚ್ತಾರೆ ಗೊತ್ತಾ. ನಾನೊಂದು ಯಾವ್ದೋ ಒಂದು ಸೆಂಟರ್ಗೆ ಹೋಗಿದ್ದೆ, ಯಾರನ್ನೋ ಬಿಡೋದಕ್ಕೆ, ಮೂಗೋಲೆ ಬರ್ತಿಲ್ಲ ಅಂತ ಹೇಳಿ ಕಿತ್ತಿದ್ರು, ರಕ್ತ ಬರ್ತಿತ್ತು, ಹಂಗೂ ಬಿಡ್ಲಿಲ್ಲ ಅವರು ಸೆಕ್ಯೂರಿಟಿ ಅವರು. ಸೊ ಫೈನಲ್ ಆಗಿ ಮೂಗ್ ಮೇಲೆ ಟೇಪ್ ಹಾಕಿ ಕಳ್ಸಿದ್ರು. ಪಾಪ ಅದ್ ಹೆಂಗ್ ಬರೀತು ಏನೋ ಎಕ್ಸಾಮ್ ಗೊತ್ತಿಲ್ಲ ಮಗು. ಸೊ ಲೆಟ್ ಅಸ್ ನಾಟ್ ವರಿ. ಸೊ ಎಕ್ಸಾಮ್ಗೆ ಹೋಗುವಾಗ ಗೈಡ್ಲೈನ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿ. ಹುಡುಗರು ಅಷ್ಟೇ ಕಲರ್ ಜಾತ್ರೆ ಶರ್ಟ್ ಎಲ್ಲ ಹಾಕೊಂಡು ಹೋಗಂಗಿಲ್ಲ, ಡ್ರೆಸ್ ಕೋಡ್ ಕೊಟ್ಟಿರ್ತಾರೆ. ಅದ್ ಬೇಕಾದ್ರೆ ಯಾವಾಗಾದ್ರೂ ಒಂದು ವಿಡಿಯೋ ಮಾಡೋಣ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಫ್ರಮ್ ನೀಟ್ 2016 ಕ್ವಶನ್. ಇದಾಯ್ತಾ? ಇದು ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3 2 1 ಡನ್. ಜಿಂಕ್ ಚಿಕನ್ ನೀಟ್ 2016 ಕ್ವಶನ್. ಯಾ, ನೀಟ್ 2016 2016ನೇ ಇಸ್ವಿಯ ನೀಟ್ನ ಪ್ರಶ್ನೆಯಲ್ಲಿ ಕೇಳಿರ್ತಕ್ಕಂಥ ನೀಟ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಅದ್ಭುತವಾದಂತ ಪ್ರಶ್ನೆ ನಿಮಗಾಗಿ. ಸೊ ಬನ್ನಿ, ಯಾವುದೋ ಒಂದು ಮೆಟಲ್ ಸರ್ಫೇಸ್ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ an experimental setup of photoelectric effect such that work function is 5. ನೆನಪಿದೆಯಾ ಎಕ್ಸ್ಪೆರಿಮೆಂಟಲ್ ಸೆಟಪ್? ಕ್ಯಾಥೋಡ್ ಇಲ್ಲಿತ್ತು, ಇದ್ರ ಮೇಲೆ ಫೋಟಾನ್ಸ್ ನ ಬೀಳಿಸ್ತಿದ್ವಿ, ಈ ಕಡೆ ಕರೆಂಟ್ ನ ರಿಸೀವ್ ಮಾಡ್ಕೊಂಡು ಬ್ಯಾಟ್ರಿ ಇರ್ತಿತ್ತು, ಇಟ್ ಇಸ್ ಗಾನ್. ಸೊ ಇಲ್ಲಿ ಯಾವ್ದೋ ಒಂದು ಮೆಟಲ್ ಇದೆ ಅಂತ ಅನ್ಕೊಳ್ಳೋಣ. ಆ ಮೆಟಲ್ ವರ್ಕ್ ಫಂಕ್ಷನ್ 5 ಇದೆ, ನಮ್ಗೆ ಕೊಟ್ಟಿಲ್ಲ. ಸಪೋಸ್ ಇಫ್ ಲ್ಯಾಂಬ್ಡಾ ಇಸ್ ಅ ವೇವ್ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್, ಬೀಳ್ತಕ್ಕಂಥ ರೇಡಿಯೇಷನ್ ವೇವ್ಲೆಂತ್ ಲ್ಯಾಂಬ್ಡಾ ಆಗಿದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ವಿ. ರೇಡಿಯೇಷನ್ ವೇವ್ಲೆಂತ್ ಲ್ಯಾಂಬ್ಡಾ ಇದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ವಿ ಇದೆ. ಈ ಇನ್ಸಿಡೆಂಟ್ ಆಗ್ತಾ ಇರ್ತಕ್ಕಂಥ ರೇಡಿಯೇಷನ್ ವೇವ್ಲೆಂತ್ 2 ಲ್ಯಾಂಬ್ಡಾ ಆದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಏನಾಗತ್ತೆ? ಅವ್ರು ಕೊಟ್ಟಿದ್ದಾರೆ V/4 ಆಗತ್ತೆ. ಹೀಗಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಥ್ರೆಶೋಲ್ಡ್ ವೇವ್ಲೆಂತ್.
lambda naught is equals to question mark. So options ಬೇಕಾದ್ರೆ ಕೊಡ್ತೀನಿ. So option A, lambda naught is equals to 2 lambda. Option B, lambda naught is equals to 3 lambda. Option C, lambda naught is equals to 4 lambda. And option D, lambda naught is equals to 5 lambda. So video na pass ಮಾಡಿ, try to get the answer by yourself. ನೀವೇ ಆನ್ಸರ್ ತರಿಸೋದಕ್ಕೆ ಟ್ರೈ ಮಾಡಿ. ಸೊ ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇದೇ ತರ 2015 ನಲ್ಲೂ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ, ಸೇಮ್ ಕಾನ್ಸೆಪ್ಟ್. ಅದು ಯಾಕೆ ಕೊಟ್ಟರೋ ಗೊತ್ತಿಲ್ಲ. 2015 ಅಲ್ಲಿ ಒಂಚೂರು ವ್ಯಾಲ್ಯೂಸ್ ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೇಮ್ ಕಾನ್ಸೆಪ್ಟ್, ಸೇಮ್ ಮೆಥಡ್, ಸೇಮ್ ಫಾರ್ಮುಲಾ, ಸೇಮ್ ಆಪ್ಷನ್ಸ್ ಕೂಡ ಸೇಮ್ ಇರಬಹುದು. ನೋಡೋಣ ನೆಕ್ಸ್ಟ್ ಅದು ಹೋಮ್ವರ್ಕ್ ಕೊಡ್ತೀನಿ. ಇದನ್ನ ನಾನು ಸಾಲ್ವ್ ಮಾಡ್ತೀನಿ. ನೋಡಿ, ವೇವ್ ಲೆಂತ್ ಲ್ಯಾಂಬ್ಡಾ ಇದ್ದಾಗ ಸ್ಟಾಪಿಂಗ್ ಪೊಟೆನ್ಶಿಯಲ್ ವಿ ಇದೆ. ವೇವ್ ಲೆಂತ್ 2 ಲ್ಯಾಂಬ್ಡಾ ಆದಾಗ ಸ್ಟಾಪಿಂಗ್ ಪೊಟೆನ್ಶಿಯಲ್ ವಿ ಬೈ 4 ಆಗ್ತಿದೆ. ಹಾಗಿದ್ದಾಗ ವಾಟ್ ಇಸ್ ದ ಥ್ರೆಶೋಲ್ಡ್ ವೇವ್ ಲೆಂತ್ ಅಂತ ಕೇಳ್ತೀರಾ. ನೋಡಿ, ಈ ಸಿಚುವೇಶನ್ ಅಲ್ಲಿ ಲೆಟ್ ಅಸ್ ಕನ್ಸಿಡರ್ ಆನ್ ಮೆಟಲ್ ಸರ್ಫೇಸ್ ಬರ್ತಕ್ಕಂತ ರೇಡಿಯೇಷನ್ ಎಷ್ಟಿದೆ, ಲ್ಯಾಂಬ್ಡಾ ಇದೆ ವೇವ್ ಲೆಂತ್. ದೆನ್ ಫೋಟೋ ಎಲೆಕ್ಟ್ರಾನ್ಸ್ ಆಚೆ ಬರುತ್ತೆ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ವಿ. ಈಗ ಅದೇ ಮೆಟಲ್ ಸರ್ಫೇಸ್ ಮೇಲೆ 2 ಲ್ಯಾಂಬ್ಡಾ ಹಾಕಿದ್ರೆ ಬರ್ತಕ್ಕಂತ ಫೋಟೋ ಎಲೆಕ್ಟ್ರಾನ್ ಸ್ಟಾಪಿಂಗ್ ಪೊಟೆನ್ಶಿಯಲ್ V by 4 ಆಗ್ತಿದೆ. Now we need to calculate threshold frequency ಇಲ್ಲ threshold wavelength. ಅರ್ಥ ಆಯ್ತಾ ಕ್ವಶನ್ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಈಗ ಸಿಚುವೇಶನ್ 1, ದಿಸ್ ಇಸ್ ಅ ಸಿಚುವೇಶನ್ 2. ಸಿಚುವೇಶನ್ 1 ಗೆ ಒಂದು ಈಕ್ವೇಶನ್ ಬರ್ತೀನಿ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂಡ್ ವೇವ್ ಲೆಂತ್? EV is equals to E minus work function. Basic definition, basic equation ತಗೊಂತಾ ಇದ್ದೀನಿ. So EV is equals to hc by lambda minus work function. So work function ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಥ್ರೆಶೋಲ್ಡ್ ವೇವ್ ಲೆಂತ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಥ್ರೆಶೋಲ್ಡ್ ವೇವ್ ಲೆಂತ್ ಬೇಕಾದ್ರೆ ಫಸ್ಟ್ ಆಫ್ ಆಲ್ ವರ್ಕ್ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ವರ್ಕ್ ಫಂಕ್ಷನ್ ಬೇಕಾದ್ರೆ ಎರಡು ಡೇಟಾನ ಯೂಸ್ ಮಾಡ್ತೀನಿ. ಯೂಸಿಂಗ್ ದ ಸಿಚುವೇಶನ್ 1 ಕೊಟ್ಟಿರ್ತಕ್ಕಂಥ ಫಸ್ಟ್ ಸಿಚುವೇಶನ್ ನ ಯೂಸ್ ಮಾಡ್ಕೊಂಡ್ರೆ E into stopping potential V. ಇದು ಜನರಲ್ ಇಕ್ವೇಶನ್. ನಾನು ಇದನ್ನ ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. This is the general equation. Find the value of lambda naught in terms of lambda. Numerical value ಅಲ್ಲ, in terms of lambda. So lambda ಇದಕ್ಕಿಂತ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ? ಹೇಳಿ, ಗೆಸ್ ಮಾಡಿ ನೋಡೋಣ. ಲ್ಯಾಂಬ್ಡಾ ಹಾಕಿದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ತದೆ, 2 ಲ್ಯಾಂಬ್ಡಾ ಹಾಕಿದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ತದೆ. ಅಂದ್ರೆ ಥ್ರೆಶೋಲ್ಡ್ ವೇವ್ ಲೆಂತ್ ಇದಕ್ಕಿಂತ ಜಾಸ್ತಿನೇ ಇರಬೇಕು, 2 ಲ್ಯಾಂಬ್ಡಾಗಿಂತ ಜಾಸ್ತಿನೇ ಇರಬೇಕು. ಸೊ ಯಾವ್ದಾದ್ರು ಒಂದು 2.1, 2.2, 2.3 ಈ ಯಾವ್ದಾದ್ರು ವ್ಯಾಲ್ಯೂ ಆಗಿರ್ಬೋದು. ಸೊ ಅಕಾರ್ಡಿಂಗ್ ಟು ದಟ್ ಲಾಜಿಕ್ ಯು ಕೆನಾಟ್ ಹ್ಯಾವ್ ದಿಸ್ ಆಸ್ ದ ಆನ್ಸರ್. ಒನ್ ಆಪ್ಷನ್ ಡಮಾರ್ ಆಯ್ತು. ಇದು ಪಾಸಿಬಿಲಿಟಿ ಇದೆ, ಇದು ಪಾಸಿಬಿಲಿಟಿ ಇದೆ, ಇದು ಪಾಸಿಬಿಲಿಟಿ ಇದೆ. ಸೊ ಅರೆ ಇನ್ಸಿಡೆಂಟ್ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ತಿದೆ ಅಂದ್ರೆ ಥ್ರೆಶೋಲ್ಡ್ ವೇವ್ ಲೆಂತ್ ಈ ವೇವ್ ಲೆಂತ್ ಗಿಂತ ಜಾಸ್ತಿ ಇರುತ್ತೆ. ದಟ್ ಇಸ್ ಅ ಮ್ಯಾಕ್ಸಿಮಮ್ ವೇವ್ ಲೆಂತ್ ಫಾರ್ ವಿಚ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ವಿಲ್ ಅಕರ್. ಸೊ ಆಪ್ಷನ್ಸ್ ಏನಾದ್ರೂ ಆಗ್ಬೋದು. ಒಂದು ಆಪ್ಷನ್ ಎಲಿಮಿನೇಟ್ ಮಾಡಕ್ ಆಯ್ತು, ಹಂಗೆ 3 ಇದ್ದಿದ್ರೆ ಪಟ್ಟಂತ ಆನ್ಸರ್ ತೆಗಿಬಹುದಾಯ್ತು, ಆದ್ರೂ ಪರವಾಗಿಲ್ಲ, ಒಂದು ಐಡಿಯಾ ಬಂತು ಅಂತ ಅನ್ಕೊಂತೀವಿ. ಸೊ ಈಗ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿನಿ. ಈ ಇಕ್ವೇಶನ್ ಯೂಸ್ ಮಾಡ್ತಾನೆ. ಫಸ್ಟ್ ಸಿಚುವೇಶನ್ಗೆ EV is equals to hc by ವೇವ್ ಲೆಂತ್ ಎಷ್ಟಿದೆ, ಲ್ಯಾಂಬ್ಡಾ ಇದೆ, ಮೈನಸ್ ವರ್ಕ್ ಫಂಕ್ಷನ್. ಅಕಾರ್ಡಿಂಗ್ ಟು ಸಿಚುವೇಶನ್ 2, E into stopping potential ಈಗ ಎಷ್ಟಿದೆ, V by 4 ಇದೆ, V divided by 4 that is equals to hc by incident wavelength ಎಷ್ಟಿದೆ, hc by lambda ಪ್ಲೇಸ್ ಅಲ್ಲಿ 2 ಲ್ಯಾಂಬ್ಡಾ ಹಾಕ್ಬೇಕು. ಈಗ ಅರೆ ಇನ್ಸಿಡೆಂಟ್ ವೇವ್ ಲೆಂತ್ 2 ಲ್ಯಾಂಬ್ಡಾ ಇದೆ, ಇದು 1000 ಇದ್ರೆ ಇದು 2000 ಇರುತ್ತೆ. ಆತರ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೆ. ಅಂಡ್ ಮೈನಸ್ ಆಫ್ ವರ್ಕ್ ಫಂಕ್ಷನ್, ಸೇಮ್ ಮೆಟಲ್ ಆಗಿರೋದ್ರಿಂದ ವರ್ಕ್ ಫಂಕ್ಷನ್ ಸೇಮ್ ಇರುತ್ತೆ ಎರಡು ಸಿಚುವೇಶನ್ಸ್ ಅಲ್ಲಿ. ಸೊ ಈಗ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಡೈರೆಕ್ಟ್ ಆಗಿ ನಮಗೆ 5 ವ್ಯಾಲ್ಯೂ ಸಿಗಲ್ಲ. ಫಸ್ಟ್ ವಿ ವ್ಯಾಲ್ಯೂ ಸಾಲ್ವ್ ಮಾಡ್ಕೊಂಡು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿ 5 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಲೆಟ್ ಅಸ್ ಸಬ್ಟ್ರಾಕ್ಟ್. ಇದನ್ನ ಪ್ಲಸ್, ಇದನ್ನ ಮೈನಸ್ ಮಾಡ್ಕೊತೀನಿ. ಇವರಿಬ್ರು ಡಮಾರ್ ಆಯ್ತಾ. ಸೊ EV ಮೈನಸ್ EV by 4. ಅರೆ ಫುಲ್ ಅಲ್ಲಿ ಕ್ವಾರ್ಟರ್ ಹೋದ್ರೆ ಎಷ್ಟು, ಮುಕ್ಕಾಲು, ಹೌದಾ. ಸೊ EV 1 EV ಮೈನಸ್ 1 by 4 EV ದಟ್ ಈಸ್ 3 by 4 EV. ಅದೇ ತರ ಫುಲ್ ಅಲ್ಲಿ ಹಾಫ್ ಹೋದ್ರೆ ಹಾಫ್ ಉಳ್ಕೊಳ್ಳುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್, ನೋಡಿ ಈ ಪೂರ್ತಿ ಟರ್ಮ್ ಸೇಮ್ ಇದೆಯಾ, ಇದು ಫುಲ್ಲು, ಇದು ಫುಲ್ ಅಲ್ಲಿ ಹಾಫ್ ಹೋದ್ರೆ ಎಷ್ಟು ಉಳ್ಕೊಳ್ಳುತ್ತೆ, ಹಾಫ್ ಉಳ್ಕೊಳ್ಳುತ್ತೆ. 1/2 hc by lambda ಉಳ್ಕೊಳ್ಳುತ್ತೆ. 2 1 ಜಾ 2 2 ಜಾ EV ವ್ಯಾಲ್ಯೂ ಏನಿರುತ್ತೆ, hc by lambda ಇದಲ್ಲೇ ಇದೆ. ಈ 2 ನ್ಯೂಮರೇಟರ್ ಗೆ ಹೋಗುತ್ತೆ, ಈ 3 ಡಿನಾಮಿನೇಟರ್ ಗೆ ಬರುತ್ತೆ. ಸೊ EV ವ್ಯಾಲ್ಯೂ ಇಸ್ 2/3 hc by lambda. ಸೊ ಈಗ EV ವ್ಯಾಲ್ಯೂನ ತಗೊಂಡು ಹೋಗಿ ಇಲ್ಲಿ ಬಿಸಾಕೋಣ, ಆಯ್ತಾ. ಇದ್ರಲ್ಲಿ ಬಿಸಾಕ್ಬೇಡಿ, ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ
you will get the value of V, that is stopping potential. ಇದ್ರಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಇದ್ರಲ್ಲಾದ್ರೂ ಮಾಡ್ಬೋದು, ಇದ್ರಲ್ಲಾದ್ರೂ ಮಾಡ್ಬೋದು. ನಾನು ಇದ್ರಲ್ಲಿ ಮಾಡ್ತೀನಿ ಯಾಕಂದ್ರೆ ರಿಸ್ಕ್ ಕಮ್ಮಿ ಇದೆ. ಇಲ್ಲಿ ನೋಡಿ ನೀವು ಡಿನಾಮಿನೇಟರ್ ಅಲ್ಲಿ 4 ಇದೆ, ಅದನ್ನೆಲ್ಲ ಯಾವನ್ ಸಾಲ್ವ್ ಮಾಡ್ತಾ ಕೂತ್ಕೊಳ್ತಾನೆ ಅಲ್ಲ. ಸೊ ಈ V ವ್ಯಾಲ್ಯೂ ಏನಿದೆ 2/3 HC by lambda, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ದಟ್ ಈಸ್ ಈಕ್ವಲ್ಸ್ ಟು HC by lambda ಮೈನಸ್ ವರ್ಕ್ ಫಂಕ್ಷನ್. ಫಸ್ಟ್ ವರ್ಕ್ ಫಂಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ, ಆಮೇಲೆ ಬೇಕಾದ್ರೆ ನಾನು ಲ್ಯಾಂಬ್ಡಾ ನಾಟ್ ನ ಫೈಂಡ್ ಔಟ್ ಮಾಡ್ಕೊಂತೀನಿ. ಸೊ ವರ್ಕ್ ಫಂಕ್ಷನ್ ಇದನ್ನ ಈ ಕಡೆ ತಗೊಂತೀನಿ, ಇನ್ ಮಿಕ್ಕಿದ ಆ ಕಡೆ ತಗೊಂತೀನಿ. ವರ್ಕ್ ಫಂಕ್ಷನ್ ಇಸ್ ಈಕ್ವಲ್ಸ್ ಟು HC by lambda ಮೈನಸ್ 2/3 HC. ಒಂದು ನಿಮಿಷ, 2/3 ನ 3/2 ನ 2/3 ನ 3/2 ನ ಕರೆಕ್ಟ್ ಆಗಿದೆ ಬಿಡಿ, ಕರೆಕ್ಟ್ ಆಗಿದೆ, ನಥಿಂಗ್ ಟು ವರಿ. ಸೊ 2/3 work function is equals to, I think work function is equals to HC common ತಗರೆ 1 by lambda, ಇಲ್ಲಿ lambda ಮಿಸ್ ಮಾಡಿದೀನಿ, 1 by lambda minus 2/3 lambda ಎಷ್ಟು ಉಳ್ಕೊಳ್ಳುತ್ತೆ, ಹೌದಾ? ಸೊ ಈಗ ವರ್ಕ್ ಫಂಕ್ಷನ್ ನ HC by lambda ನಾಟ್ ಅಂತ ಬರೀಬಹುದಾ in terms of threshold wavelength. ವರ್ಕ್ ಫಂಕ್ಷನ್ ನ HC by lambda ನಾಟ್ ಅಂತ ಬರೀತೀನಿ, HC into 3 lambda minus 2 lambda 1 lambda divided by 3 lambda into lambda is 3 lambda square. ಈ lambda ಇದನ್ನ ಸೈಜ್ ಬಿಡುತ್ತೆ, HC ನ ಸೈಜ್ ಬಿಡುತ್ತೆ. lambda naught is equals to 3 times of lambda. Therefore the answer B is the right answer. ಸೊ ಇದನ್ನೇ ಒಂಚೂರು ಮಾಡಿಫೈ ಮಾಡ್ತೀನಿ, ಹೋಮ್ವರ್ಕ್ ಕೊಡ್ತೀನಿ. 2015 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಆಯ್ತಾ? ಇದು ನೋಟ್ ಮಾಡ್ಕೊಳ್ಳಿ. I'm going to erase in 3, 2, 1, done. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸಿಂಪಲ್ ಆಗಿ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಲ್ರೆಡಿ ಈಕ್ವೇಶನ್ಸ್ ಗೊತ್ತಿದೆ, ಕಾನ್ಸೆಪ್ಟ್ಸ್ ಗೊತ್ತಿದೆ, ಹಾಗಾಗಿ ವರಿನೇ ಇಲ್ಲ. ಮಾಡರ್ನ್ ಫಿಸಿಕ್ಸ್ ಮಾಡರ್ನ್ ಆಗೇ ಓದೋಣ. ಸೊ ನೆಕ್ಸ್ಟ್ ಕ್ವಶನ್, ನೀಟ್ 2015, ನೀಟ್ 2015. ಸೊ ಲ್ಯಾಂಬ್ಡಾ ಇದ್ದಾಗ ಇನ್ಸಿಡೆಂಟ್ ವೇವ್ ಲೆಂತ್, ಸ್ಟಾಪಿಂಗ್ ಪೊಟೆನ್ಶಿಯಲ್ 3V0 ಬರ್ತಿದೆ. When the incident radiation wavelength is lambda, the stopping potential is 3V0. ಈಗ wavelength ನ 2 lambda ಗೆ increase ಮಾಡಿದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಬಂದು ನನಗೆ V0 ಬರ್ತಿದೆ. What is the threshold wavelength? What is the threshold wavelength? ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಸೇಮ್ ಆಪ್ಷನ್ಸ್ ಬರುತ್ತೆ, ಸೇಮ್ ಆಪ್ಷನ್ಸ್ ಟ್ರೈ ಮಾಡಿ, ನೀವೇ ಟ್ರೈ ಮಾಡಿ and tell the answer in the comment section. NEET 2015 question. So I hope you understood. Same method ಇದೆ, you can solve this one. Next I am going to the next, that is JEE Advance IIT question ಅಂತ ತಗೊಳ್ಳೋಣ. 2013 JEE ಅಲ್ಲ, IIT exam, IIT JEE Advance ನೇ IIT exam ಅಂತ ಕರೀತಾರೆ. JEE ಆಕ್ಚುಲಿ ನೀವು IIT ಅಲ್ಲಿ ಅಡ್ಮಿಷನ್ ಬೇಕಾದ್ರೆ 2 ಎಕ್ಸಾಮ್ ಬರೀಬೇಕು. ಲೈಕ್ ಒಂದು JEE ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕು. ಅದರಲ್ಲಿ ಕ್ಲಿಯರ್ ಆದ್ರೆ ಟಾಪ್ 5 or 10, ಐ ಡೋಂಟ್ ರಿಮೆಂಬರ್, ಟಾಪ್ 10% ಕ್ಯಾಂಡಿಡೇಟ್ಸ್ ನ ಅಡ್ವಾನ್ಸ್ ಗೆ ಎಲಿಜಿಬಲ್ ಮಾಡ್ತಾರೆ. ಮತ್ತೆ ಅಲ್ಲಿ ನೀವು ಕ್ಲಿಯರ್ ಮಾಡಿದ್ರೆ ಯು ವಿಲ್ ಎಲಿಜಿಬಲ್ ಫಾರ್ IIT ಅಡ್ಮಿಷನ್. ಕೌನ್ಸಿಲಿಂಗ್ ಅಟೆಂಡ್ ಮಾಡಬಹುದು, ಗ್ಯಾರಂಟಿ ಇಲ್ಲ ಕ್ಲಿಯರ್ ಆಗಿದ ತಕ್ಷಣ ಸಿಗುತ್ತೆ ಅಂತ ಗ್ಯಾರಂಟಿ ಕೊಡಕ್ ಆಗಲ್ಲ. ಸೊ ಬಟ್ ಯು ಕ್ಯಾನ್ ಅಟೆಂಡ್ ದ ಕೌನ್ಸಿಲಿಂಗ್ ಇಫ್ ಯು ಕ್ಲಿಯರ್ IIT ಅಡ್ವಾನ್ಸ್. ಸೊ ಆತರ IIT ಅಡ್ವಾನ್ಸ್ 2013 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ integer type question. Integer type question. So given work function for silver is 4.6 electron volt, and work function for sodium is 2.3 electron volt. ಎರಡೂ work function ಕೊಟ್ಟಿದ್ದಾರೆ. The ratio of slope of curve stopping potential V0 versus frequency nu anta baritini, V0 versus nu for silver to that of sodium. Very interesting question. Integer type.
ಆದ್ರೆ ಆನ್ಸರ್ ಒಂದು ಇಂಟಿಜರ್ ಆಗಿರುತ್ತೆ ಅಷ್ಟೇ. ಗಿಸಿಮಲ್ ಫ್ರಾಕ್ಷನ್ ಗೀಕ್ಷನ್ ಏನು ಇರಲ್ಲ, ಇಂಟಿಜರ್ ಟೈಪ್. ಸೊ ಸುಮ್ಮನೆ ಒಂದು ನಂಬರ್ ಟೈಪ್ ಮಾಡಿದ್ರೆ ಸಾಕು, ಒಂದು ಅಥವಾ ಎರಡು ನಂಬರ್. ನಾನು ಆನ್ಸರ್ ಹಿಂಟ್ ಕೊಟ್ಟಿಲ್ಲ ಏನು. ಸೊ ಜಸ್ಟ್ ಒಂದು ನಂಬರ್ನ ಟೈಪ್ ಮಾಡ್ಬೇಕಷ್ಟೇ, ಏನಿಲ್ಲ. ಆ ತರ ಕ್ವಶನ್ಸ್ ಇರುತ್ತೆ, ಇಂಟಿಜರ್ ಟೈಪ್ ಕ್ವಶನ್. ಸೊ ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ ನೋಡೋಣ. ಪಾಸ್ ಮಾಡಿದ್ರ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3, 2, 1 ಡನ್. ಗಿವ್ ಅಪ್ ಆಯ್ತಾ? ಲೆಟ್ ಅಸ್ ಸಿ. ನೋಡಿ ಇಲ್ಲಿ ಫಸ್ಟ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ವರ್ಕ್ ಫಂಕ್ಷನ್ ಅಂಡ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ನಾನು ನ್ಯೂ ಅಂತ ಯೂಸ್ ಮಾಡ್ತೀನಿ ಅಥವಾ ಎಫ್ ಅಂತಾನು ಯೂಸ್ ಮಾಡ್ತೀನಿ, ಕನ್ಫ್ಯೂಸ್ ಆಗಬೇಡಿ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಅಲ್ಲ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂಡ್ ಫ್ರೀಕ್ವೆನ್ಸಿ? ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂಡ್ ಫ್ರೀಕ್ವೆನ್ಸಿ ನೆನಪಾಗ್ತಿದ್ಯಾ? So E V naught is equals to HF minus HF naught. I hope you remember this one. HF minus HF naught. E V naught can be written as HF naught HF minus work function anta baribodu. So this is in the form of y is equals to mx plus c. Y is equals to mx plus c. ಈಗ ನೀವೇನಾದ್ರೂ ಈ ಇದನ್ನ ಕರ್ವ್ ಬರೆದ್ರೆ, if you draw the curve for both the sodium as well as silver, first silver ge baritini, silver, and this is for sodium. First of all ಎರಡಕ್ಕೂ equation ಬರಿತೀನಿ ನೋಡಿ. silver ge work function ಎಷ್ಟಿದೆ? 4.6 ಇದೆ. E into V naught of silver is equals to, ಗೊತ್ತಿದ್ರೆ ಸ್ಕಿಪ್ ಮಾಡಿ, ತುಂಬಾ ಸಿಂಪಲ್ ಆಗಿದೆ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಇಷ್ಟು ತಗೊಂತ ಇದ್ದೀನಿ ಅಷ್ಟೇ. HF ಮೈನಸ್ ವರ್ಕ್ ಫಂಕ್ಷನ್ ಎಷ್ಟಿದೆ? 4.6 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಅದೇ ತರ ನಾನು ಸೋಡಿಯಂಗೆ ಈಕ್ವೇಶನ್ ಬರೀತೀನಿ. E V naught ಆಫ್ ಸೋಡಿಯಂ ಇಸ್ ಈಕ್ವಲ್ಸ್ ಟು HF minus 2.3 electron volt. Y is equal to mx plus c. Y is equal to mx plus c. So ಇಲ್ಲೊಂದು ಕರ್ವ್ ಬರುತ್ತೆ, ಫಸ್ಟ್ ಇದಕ್ಕೆ ಕರ್ವ್ ನ ಡ್ರಾ ಮಾಡ್ತೀನಿ. The curve will be like this such that the y-intercept is minus 4.6 electron volt. See, y-intercept is here. So ಈ ಕಡೆ ನಾನು stopping potential ತಗೊಂತಾ ಇದ್ದೀನಿ. That is stopping potential in y-axis. electron volt ಬರಲ್ಲ, ಇಲ್ಲಿ ಯೂನಿಟ್ ಬೇರೆ ಬರುತ್ತೆ. Let us assume 4.6 is a number. So ಈ axis ನಲ್ಲಿ frequency ತಗೊಂತೀನಿ. Frequency of incident radiation. ಇಲ್ಲೂ ಅಷ್ಟೇ frequency of incident radiation. V naught of sodium. Actually ಈ E ನ ಈ ಕಡೆ ಕಳಿಸ್ಕೊಂಡ್ರೆ ಇಲ್ಲೊಂದು E ಬರುತ್ತೆ, ಇಲ್ಲೊಂದು E ಬರುತ್ತೆ. ಸೊ ಇಲ್ಲಿ E ಬರುತ್ತೆ. ಅದೇ ತರ ಇಲ್ಲೂ ಅಷ್ಟೇ E ನ ಇಲ್ಲಿ ತಗೊಂಡ್ರೆ ಇಲ್ಲಿ E ಬರುತ್ತೆ, ಇಲ್ಲಿ E ಬರುತ್ತೆ. Now if you plot the curve looks like this. ಈಗ y ಆಕ್ಸಿಸ್ ನ ಎಲ್ಲಿ ಕಟ್ ಮಾಡುತ್ತೆ? -2.3 ಡಿವೈಡೆಡ್ ಬೈ E ಅಲ್ಲಿ ಕಟ್ ಮಾಡುತ್ತೆ. ವೋಲ್ಟೇಜ್ ಎಲ್ಲಿ ಬರುತ್ತೆ? E ಕ್ಯಾನ್ಸಲ್ ಆಗಿ 2.3 ವೋಲ್ಟೇಜ್ ಅಲ್ಲಿ ಬರುತ್ತೆ. ಸೊ ಈ ಕಡೆ 2.3 ಇಸ್ ಅ y ಇಂಟರ್ಸೆಪ್ಟ್. ಇಲ್ಲಿ ಸ್ಲೋಪ್ ಏನಿದೆ ಹೇಳ್ತೀರಾ? h/e. ಆಮ್ ಐ ರೈಟ್? ಇಲ್ಲಿ ಸ್ಲೋಪ್ ಏನಿರುತ್ತೆ? h/e. ಎರಡಕ್ಕೂ ಸ್ಲೋಪ್ ಸೇಮ್ ಇದೆ. ಇವೆರಡಕ್ಕೂ ಸ್ಲೋಪ್ ರೇಷಿಯೋ ತಗೊಂಡ್ರೆ ಏನ್ ಬರುತ್ತೆ? ದ ಸ್ಲೋಪ್ ಆಫ್ ಸಿಲ್ವರ್ ಕರ್ವ್ ಅಂಡ್ ದ ಸ್ಲೋಪ್ ಆಫ್ ಸೋಡಿಯಂ ಕರ್ವ್ ಎರಡು ಸೇಮ್ ಇರೋದ್ರಿಂದ ರೇಷಿಯೋ ವಿಲ್ ಬಿ 1. Therefore the answer for this one is the slope of silver curve divided by slope of sodium curve is equals to 1. ಎರಡು ಸೇಮ್ ಇದೆ, ಹಾಗಾಗಿ you will get the same slope. The ratio is 1. ನೋಟ್ ಮಾಡ್ಕೊಂಡ್ರ? ನೆಕ್ಸ್ಟ್ we will go to the JEE Advance 2009 ಕ್ವಶನ್. ಇನ್ನ ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. 3, 2, 1 ಡನ್. ಮುಂದಿನ ಪ್ರಶ್ನೆ IIT 2009 ಕ್ವಶನ್. ನಿಮ್ಮ ಬೋರ್ಡ್ ನಲ್ಲಿ ಡಿಸ್ಪ್ಲೇ ಆಗ್ತಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಒಂದು ಕೆಲಸ ಮಾಡೋಣ, 2009 ಲಾಸ್ಟ್ ಅಲ್ಲಿ ಇಟ್ಕೊಂತೀನಿ. ಇನ್ನೊಂದು ಸಿಂಪಲ್ ಕ್ವಶನ್ ಇದೆ. ಸೊ ದಟ್ ಈಸ್ IIT 2015 ಕ್ವಶನ್. ಸೊ 2015 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಬೇಸ್ಡ್ ಆನ್ ದ ಗ್ರಾಫ್. ನಾ ಹೇಳ್ತಿರೋದು JEE ಅಡ್ವಾನ್ಸ್ ಬಗ್ಗೆ. ಸೊ ಕ್ವಶನ್ ಗೋಸ್ ಲೈಕ್ ದಿಸ್. For photoelectric effect with incident photon of wavelength lambda and stopping potential V naught,
ಐಡೆಂಟಿಫೈ ದ ಕರೆಕ್ಟ್ ಆಪ್ಷನ್ ಬ್ರಾಕೆಟ್ ಅಲ್ಲಿ ಎಸ್ ಕೊಟ್ಟಿದ್ದಾರೆ ವಿತ್ ವಿ ನಾಟ್ of v naught with lambda and 1 by lambda. So ನೋಡಿ ಇದು ಮಲ್ಟಿಪಲ್ ಆನ್ಸರ್ ಟೈಪ್ ಕ್ವಶನ್ ಆಗಿರುತ್ತೆ. ಸೊ ಮಿನಿಮಮ್ ಅಂತೂ ಒಂದು ಕರೆಕ್ಟ್ ಆಗಿರುತ್ತೆ, ಮ್ಯಾಕ್ಸಿಮಮ್ 4 ಕರೆಕ್ಟ್ ಆಗ್ಬೋದು ಅಥವಾ 3 ಕರೆಕ್ಟ್ ಆಗ್ಬೋದು, 2 ಕರೆಕ್ಟ್ ಆಗ್ಬೋದು. ಕರೆಕ್ಟ್ ಆಗಿರೋ ಚಾನ್ಸಸ್ ಇದೆ. ಸೊ ನೀವು ಎಲ್ಲಾ ಆಪ್ಷನ್ಸ್ ನ ಪಿಕ್ ಮಾಡಿದ್ರೆ ನಿಮ್ಗೆ ಪೂರ್ತಿ ಮಾರ್ಕ್ಸ್ ಸಿಗೋದು. 2 ಆಪ್ಷನ್ ಕರೆಕ್ಟ್ ಆಗಿದ್ದು ನೀವು ಬರೀ ಒಂದು ಆಪ್ಷನ್ ನ ಪಿಕ್ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡಲ್ಲ, ನೆಗೆಟಿವ್ ಮಾರ್ಕ್ಸ್ ಬರೋದು. ಇಟ್ ಇಸ್ ಕನ್ಸಿಡರ್ಡ್ ಆಸ್ ರ್ಯಾಂಕ್. ಈಗ ಎಲ್ಲಾ ಆಪ್ಷನ್ಸ್ ನ ಚೆಕ್ ಮಾಡಬೇಕು, ಒಂದು ಯಾವ್ದಂತ ಚೆಕ್ ಮಾಡೋದಲ್ಲ, ಎಲ್ಲಾ ಆಪ್ಷನ್ಸ್ ನ ಚೆಕ್ ಮಾಡಿ ಯಾವ್ಯಾವ ಕರೆಕ್ಟ್ ಇದೆ ಅಂತ ನೋಡ್ಬೇಕಾಗುತ್ತೆ. ಸೊ ದಟ್ ಈಸ್ ಅ ಮಲ್ಟಿಪಲ್ ಆನ್ಸರ್ ಟೈಪ್ ಕ್ವಶನ್. ಸೊ ಗೊತ್ತಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ. ಸೊ ಇಲ್ಲಿ ಕೇಳ್ತಿರೋ ಪ್ರಕಾರ ದ ಗ್ರಾಫ್ ಆಫ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ವೇವ್ ಲೆಂತ್. ನಾನು ಲಾಸ್ಟ್ ವಿಡಿಯೋನಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಕಾನ್ಸೆಪ್ಟ್ ಬಗ್ಗೆ. So let us see. EV naught is equals to HC by lambda minus HC by lambda naught. This is the equation for stopping potential. E na denominator tagolana. Let us consider this denominator to e to the denominator. HC by E lambda minus HC by E lambda naught. Nodi HC another constant to E another constant to E lambda naught another constant to. So V naught is equals to HC by lambda HC by E into 1 by lambda minus a constant HC by E lambda naught. itara barkontini. So this is in the form of y is equals to mx plus c. Am I right? Y is equal to mx plus c form ide. 1 by lambda na x axis al tagoli, v naught na y axis al tagoli, ಒಂದು ಗ್ರಾಫ್ ನ ಪ್ಲಾಟ್ ಮಾಡೋಣ. v naught na y axis ಅಲ್ಲಿ ಕನ್ಸಿಡರ್ ಮಾಡ್ತೀನಿ and 1 by lambda ಅಲ್ಲ 1 by lambda ಇರೋದು ಈ ಟರ್ಮ್ ಅಲ್ಲಿ. ಇದನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು ಸ್ಟ್ರೈಟ್ ಲೈನ್ ಆಗಿರುತ್ತೆ, ಹೌದಾ? ಸೊ ವೈ ಇಂಟರ್ಸೆಪ್ಟ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ ಇದ್ರ ಪ್ರಕಾರ. ಅಂದ್ರೆ ನೆಗೆಟಿವ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಕರ್ವ್, ಈ ತರ ನಿಮ್ಗೆ ಪ್ಲಾಟ್ ಸಿಗುತ್ತೆ. ದ ಸ್ಲೋಪ್ ಆಫ್ ದಿಸ್ ಕರ್ವ್ ಇಸ್ ಗಿವನ್ ಬೈ HC by E. ಎಂ ಜಾಗದಲ್ಲಿ ಏನಿದೆ HC by E ಇದೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ 1 by lambda ವರ್ಸಸ್ V naught ಯಾವ ನೇಚರ್ ಇದೆ? ಸೊ ದಟ್ ಈಸ್ ಆಪ್ಷನ್ ನಂಬರ್ ಸಿ ಮ್ಯಾಚ್ ಆಗ್ತಿದೆ ನೋಡಿ. ಸೊ ಇದರಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಆಯ್ತು. ಸೊ ಆಪ್ಷನ್ ಸಿಕ್ಕಿದೆ ಅಂತ ನೆಕ್ಸ್ಟ್ ಕ್ವಶನ್ ಹೋಗೋದಲ್ಲ. ಸೊ ಇನ್ನು ಬೇರೆ ಆಪ್ಷನ್ಸ್ ನ ಚೆಕ್ ಮಾಡಬೇಕು. ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ಮಾರ್ಕ್ ಮಾಡಿಟ್ಟಿದೀವಿ. ಸೊ ಇನ್ನೂ ಗೊತ್ತಿಲ್ಲ ಯಾವ್ಯಾವ ಆಪ್ಷನ್ ಕರೆಕ್ಟ್ ಆಗಿದೆಯೋ. ಸೊ ನೆಕ್ಸ್ಟ್ 1 by lambda ನೋಡಿ, ಆಪ್ಷನ್ ಡಿ ರಾಂಗ್ ಆಯ್ತು. 1 by lambda ವರ್ಸಸ್ ವಿ ನಮ್ಗೆ ಸ್ಟ್ರೈಟ್ ಲೈನ್ ಬರ್ತಿದೆ, ಅಲ್ಲಿ ಕರ್ವ್ ಕೊಟ್ಟಿದ್ದಾರೆ, ಇಟ್ ಈಸ್ ನಾಟ್ ಪಾಸಿಬಲ್. ಹಾಗಾಗಿ ಒಂದು ಆಪ್ಷನ್ ಸಿಕ್ತು, ಒಂದು ಆಪ್ಷನ್ ಎಲಿಮಿನೇಟ್ ಆಯ್ತು. ಲಾಸ್ಟ್ ಕ್ಲಾಸ್ ನಲ್ಲಿ ಆಲ್ರೆಡಿ ಹೇಳಿದ್ರೆ, ಇಫ್ y is equal to x is a straight line ಇದ್ರೆ ನಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಸಿಮ್ಯುಲೇಷನ್ಸ್ ನ ಯೂಸ್ ಮಾಡಿ ಹೇಳಿದ್ದೀನಿ. y is equal to 1 by x ಯಾವ ತರ ಇರುತ್ತೆ? ಇಟ್ ಈಸ್ ಎ ರೆಕ್ಟಾಂಗುಲರ್ ಹೈಪರ್ಬೋಲಾ. ದಟ್ ಈಸ್ ಅ ರೆಕ್ಟಾಂಗುಲರ್ ಹೈಪರ್ಬೋಲಾ. ಸೊ ಈಗ y ಆಕ್ಸಿಸ್ ನಲ್ಲಿ y ತಗೊಳ್ಳಿ, x ಆಕ್ಸಿಸ್ x ತಗೊಳ್ಳಿ, y is equal to 1 by x curve looks like this. ಇಲ್ಲಿ ನೋಡಿ, ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ 1 by lambda ಸ್ಟ್ರೈಟ್ ಲೈನ್ ಆದ್ರೆ ಇದ್ರ ರೆಸಿಪ್ರೋಕಲ್ ತಗೊಂಡು ಇನ್ನೊಂದು ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ನೋಡಿ, ಇದ್ರ ರೆಸಿಪ್ರೋಕಲ್ y is equal to x ಸ್ಟ್ರೈಟ್ ಲೈನ್ ಆದ್ರೆ y is equal to 1 by x ಏನಾಗ್ತಿತ್ತು? ಹೈಪರ್ಬೋಲಾ, ರೆಕ್ಟಾಂಗುಲರ್ ಹೈಪರ್ಬೋಲಾ ಆಗ್ತಿತ್ತು. ಅದೇ ತರ ನಾವು v naught ವರ್ಸಸ್ 1 by lambda ಸ್ಟ್ರೈಟ್ ಲೈನ್ ಸಿಗ್ತಿದೆ. ಈಗ ಇದ್ರ ರೆಸಿಪ್ರೋಕಲ್ ತಗೊಂಡ್ರೆ ನಮ್ಗೆ ಯಾವುದೋ ಒಂದು ಹೈಪರ್ಬೋಲಾ ತರ ಸಿಗ್ಬೇಕಾ? ಸೊ ಅಕಾರ್ಡಿಂಗ್ ಟು ದಟ್ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಸೊ therefore ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ಅ ರಾಂಗ್ ಆಪ್ಷನ್. ಸೊ ಎರಡು ಆಪ್ಷನ್ ಕರೆಕ್ಟ್ ಆಗಿದೆ, ಎ ಮತ್ತೆ ಸಿ. ಸೊ ದಟ್ ಈಸ್ ಅ ಕ್ವಶನ್ ಹ್ಯಾಸ್ ಬಿನ್ JEE ಅಡ್ವಾನ್ಸ್ 2015. ಸೊ ಇದು ಮುಗಿಸ್ಕೊಂಡು ಲೆಟ್ ಅಸ್ ಗೋ ಟು ದ ಕ್ವಶನ್ ನಂಬರ್ 3. ಯಾವುದೋ ಒಂದು ಬುಕ್ ಅಲ್ಲಿರೋ ಕ್ವಶನ್ ನ ತಗೊಂಡಿದ್ದೀನಿ. JEE ಅಡ್ವಾನ್ಸ್ 2009 ಕ್ವಶನ್ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದೆ. ಸೊ ಇದಾಯ್ತಾ? ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸಿಂಪಲ್ ಆಗಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕ್ಸ್ಪೆಕ್ಟ್ ಮಾಡಿಲ್ವಲ್ಲ ಈ ತರ ಕ್ವಶನ್ ಬರುತ್ತೆ ಅಂತ. ಸೊ ಡೋಂಟ್ ವರಿ. ಸೊ ನೆಕ್ಸ್ಟ್ IIT 2009 ಕ್ವಶನ್ ನ ಓದಿ, ವಿಡಿಯೋನ ಪಾಸ್ ಮಾಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಇದು ಯಾವ ಸೆಕ್ಷನ್ ಅಲ್ಲಿ ಕೇಳಿದ್ರೆ ಸಿಂಗಲ್ ಆನ್ಸರ್ ಟೈಪ್, ಒಂದೇ ಆಪ್ಷನ್ ಕರೆಕ್ಟ್ ಆಗಿದೆ. ದ ಕರೆಕ್ಟ್ IV ಗ್ರಾಫ್ ಅಂತ ಕೇಳ್ತಿದ್ರೆ ಅಲ್ಲಿ ನೋಡಿ ಗೆಸ್ ಮಾಡ್ಬೋದು. ಕರೆಕ್ಟ್ IV ಗ್ರಾಫ್ಸ್ ಅಂತ ಕೇಳಿದ್ರೆ ಮಲ್ಟಿಪಲ್ ಆನ್ಸರ್ ಟೈಪ್ ಅಂತ ಅನ್ಕೋಬಹುದಾಗಿತ್ತು. ಹಿಯರ್ IV ಗ್ರಾಫ್ ಅಂತ ಕೇಳ್ತಿದ್ದಾರೆ. ಲೆಟ್ ಅಸ್ ಸಿ. ವಿಡಿಯೋನ ಪಾಸ್ ಮಾಡಿ, ಕ್ವಶನ್ ನ ಓದಿ, ನೀವೇ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3, 2, 1 ಡನ್. ಸೊ ಮೂರ್ ಮೆಟಲ್ ಇದೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್ಸ್. Okay. Photoelectric experiments are performed
performed using ನಂಗೆ ಸ್ವಲ್ಪ ಇಂಗ್ಲಿಷ್ ವೀಕ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. using 3 different metal plates P, Q and R having work function 5p that is equals to 2.0 electron volt, 5q is equal to 2.5 electron volt, 5r is equal to 3.0 electron volt respectively. A beam containing is statement na correct hodi. A beam containing wavelengths 550, 450, 350 nanometer with equal intensities illuminates each of the plate. The correct IV graph of the experiment is. So very interesting question. So artha agidre within 2-3 minutes alle solve ಮಾಡಬಹುದು. So ನಾನು solve ಮಾಡ್ಲಿಕ್ಕೆ ಹೊರಟಿದ್ದೀನಿ. So according to the given question, 3 metal plate ಇದೆ. ಆ 3 metal plate ಗೆ PQR ಅಂತ ಹೆಸರು ಕೊಡೋಣ. So let us consider a metal plate P, metal plate Q and metal plate R. 3 metal plate ಇದೆ. PQR. Work function of the metal plate P is 2.5 electron volt. Work function of the Q is ಇದು 2.0 ಇದೆ, 2.0 electron volt, ಇದು 2.5 electron volt and work function of the metal plate R is 3.0 electron volt. Now a light beam containing wavelengths 550, 450, 350. So ಈಗ ಒಂದು beam ನ ಕನ್ಸಿಡರ್ ಮಾಡೋಣ. ಸಪರೇಟ್ ಆಗಲ್ಲ, ಯಾವುದೋ ಒಂದು ಬಂಡಲ್ ಆಫ್ ರೇಸ್ ಇದೆ. ಆ ರೇಸ್ ನಲ್ಲಿ ಒಂದು ಟಾರ್ಚ್ ಇದೆ. ಆ ಟಾರ್ಚ್ ನಲ್ಲಿ ಒಂದೇ ವೇವ್ ಲೆಂತ್ ಬರ್ತಿಲ್ಲ, 3 ಡಿಫ್ರೆಂಟ್ ವೇವ್ ಲೆಂತ್ ಬರ್ತಿದೆ. ಅವು ಯಾವ್ಯಾವು ಅಂದ್ರೆ 550, 550 ನ್ಯಾನೋಮೀಟರ್, 450 ನ್ಯಾನೋಮೀಟರ್ ಅಂಡ್ 350 ನ್ಯಾನೋಮೀಟರ್. ಈ 3 ಒಟ್ಟಿಗೆ ಸೇರಿಸಿ ಬಿಡ್ತಿದ್ದಾರೆ. 3 ಇಂಟೆನ್ಸಿಟಿ ಸೇಮ್ ಇದೆ. ಇದೆಷ್ಟು ಫೋಟಾನ್ಸ್ ಬರುತ್ತೋ ಇದು ಅಷ್ಟೇ ಫೋಟಾನ್ಸ್ ಬರುತ್ತೆ, ಇದು ಅಷ್ಟೇ ಫೋಟಾನ್ಸ್ ಬರುತ್ತೆ. ಸೊ 3 ಸೇರಿಸಿ ಪಿ ಮೇಲೆ ಒಂದ್ಸತಿ ಹಾಕ್ತಾರೆ, ಕ್ಯೂ ಮೇಲೆ ಒಂದ್ಸತಿ ಹಾಕ್ತಾರೆ, ಆರ್ ಮೇಲೆ ಒಂದ್ಸತಿ ಹಾಕ್ತಾರೆ. ಸೊ ಹೀಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ವಿತ್ ರೆಸ್ಪೆಕ್ಟ್ ಟು ದ ಸ್ಟಾಪಿಂಗ್ ಪೊಟೆನ್ಶಿಯಲ್? ಎಕ್ಸ್ ಆಕ್ಸಿಸ್ ನಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ತಗೊಂಡಿದ್ರೆ, ವೈ ಆಕ್ಸಿಸ್ ನಲ್ಲಿ ದೇ ಹ್ಯಾವ್ ಕನ್ಸಿಡರ್ ದ ಕರೆಂಟ್ ನ ತಗೊಂಡಿದ್ದಾರೆ. ಐ ಅಂದ್ರೆ ಅದು ಕರೆಂಟ್, ಇಂಟೆನ್ಸಿಟಿ ಎಲ್ಲ ಕನ್ಫ್ಯೂಸ್ ಆಗಬೇಡಿ. ಸೊ ಅರ್ಥ ಆಯ್ತಾ ಕ್ವಶನ್? ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದ ಆನ್ಸರ್ ಫಾರ್ ದಿಸ್ ಒನ್. ಸೊ ನೋಡಿ ಇಲ್ಲಿ, ಇದಕ್ಕೊಂದ್ಸತಿ ರೇಡಿಯೇಷನ್ 3 ಸೇರಿ ಒಂದ್ಸತಿ ಹಾಕೋಣ, ಇದಕ್ಕೊಂದ್ಸತಿ ಹಾಕೋಣ. ಒಂದೇ ಒಂದು ನಿಮಿಷ ಹಾಗೆ ಇರಿ. ಕಂಟಿನ್ಯೂ. ಇದಕ್ಕೊಂದ್ಸತಿ 3 ಸೇರಿ ಹಾಕೋಣ, ಇದಕ್ಕೊಂದ್ಸತಿ 3 ಸೇರಿ ಹಾಕೋಣ, ಇದಕ್ಕೊಂದ್ಸತಿ 3 ಸೇರಿ ಹಾಕೋಣ. ಈಗ ಸ್ಟಾಪಿಂಗ್ ಪೊಟೆನ್ಶಿಯಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸ್ಟಾಪಿಂಗ್ ಪೊಟೆನ್ಶಿಯಲ್ ಡಿಪೆಂಡ್ಸ್ ಆನ್ ಮೋಸ್ಟ್ ಎನರ್ಜೆಟಿಕ್ ಕೈನೆಟಿಕ್ ಎನರ್ಜಿಕ್ ಎಲೆಕ್ಟ್ರಾನ್ಸ್. ಯಾವ ಎಲೆಕ್ಟ್ರಾನ್ಸ್ ಗೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರುತ್ತೋ ಆ ಎಲೆಕ್ಟ್ರಾನ್ಸ್ ಕೈನೆಟಿಕ್ ಎನರ್ಜಿ ಡಿಸೈಡ್ ಮಾಡುತ್ತೆ ಸ್ಟಾಪಿಂಗ್ ಪೊಟೆನ್ಶಿಯಲ್. ಈಗ 3 ಸೇರಿ ಒಟ್ಟಿಗೆ ಬಿಟ್ರೆ, ಪಿ ಮೇಲೆ ಒಟ್ಟಿಗೆ ಬಿಟ್ರೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಬರೋದು ಯಾವ ವೇವ್ ಲೆಂತ್ ಇಂದ? ಅದಕ್ಕಿಂತ ಮೊದಲು ಇನ್ನೊಂದು ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈ 3 ವೇವ್ ಲೆಂತ್ ಗಳಲ್ಲಿ ಮೋಸ್ಟ್ ಎನರ್ಜೆಟಿಕ್ ವೇವ್ ಲೆಂತ್ ಯಾವುದು? 350ನ 550ನ? 350. ಸೊ ದೀಸ್ ಆರ್ ದ ಲೆಸ್ ಎನರ್ಜೆಟಿಕ್. ಹಾಗಾದ್ರೆ ಹೊರಗಡೆ ಬರ್ತಕ್ಕಂತ ಎಲೆಕ್ಟ್ರಾನ್ಸ್ ಕೈನೆಟಿಕ್ ಎನರ್ಜಿ ಯಾವ್ದ್ರ ಮೇಲೆ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಡಿಸೈಡ್ ಮಾಡುತ್ತೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಏನು ಅಂತ. ಸೊ ಹಾಗಾದ್ರೆ ಇವನ್ನ ನಾವು ಅದರ್ ಕೇಸಸ್, ಬೇರೆ ಎಲೆಕ್ಟ್ರಾನ್ಸ್, ಒಂದು ನಿಮಿಷ, ಕಂಟಿನ್ಯೂಯಿಂಗ್. ಸೊ ಈಗ ಮೋಸ್ಟ್ ಎನರ್ಜೆಟಿಕ್ ವೇವ್ ಲೆಂತ್ ಇದಾಗಿರೋದ್ರಿಂದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ದೀಸ್ 2 ವೇವ್ ಲೆಂತ್. ಇವೆರಡರ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಅದಕ್ಕೆ ಆ ಮ್ಯಾಕ್ಸಿಮಮ್ ಇಂತ ಕಮ್ಮಿ ಎನರ್ಜಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಸೊ ನಮ್ಗೆ ಇದರಿಂದ ಬರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮಾತ್ರ ಮ್ಯಾಟರ್ ಆಗುತ್ತೆ ವೆನ್ ಯು ಆರ್ ಸ್ಟಡಿಂಗ್ ಅಬೌಟ್ when we are talking about stopping potential. ಸೊ ಹಾಗಾದ್ರೆ ಇವನ್ನ ಎಲಿಮಿನೇಟ್ ಮಾಡೋಣ. ಇದಕ್ಕಿಂತ ಕಮ್ಮಿ ಎನರ್ಜಿ ಇರ್ತಕ್ಕಂಥ ರೇಡಿಯೇಷನ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಅಂತ ಕಮ್ಮಿ ಎಲೆಕ್ಟ್ರಾನ್ಸ್ ನ ಎಮಿಟ್ ಮಾಡುತ್ತೆ. ಸೊ 350 ನ್ಯಾನೋಮೀಟರ್ ಸೇಮ್ ಪ್ರೊಸೀಜರ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಈಗ ವರ್ಕ್ ಫಂಕ್ಷನ್ ಇಷ್ಟಿದೆ, ವರ್ಕ್ ಫಂಕ್ಷನ್ 2 ಇದೆ, ಇಲ್ಲಿ 2.5 ಇದೆ, ಇಲ್ಲಿ 3 ಇದೆ. 350 nanometer is responsible for highest energy kinetic energy particle. ಈಗ 350 nanometer ಇದ್ರ ಮೇಲೆ ಬಿದ್ದಾಗ, ಇದ್ರ ಮೇಲೆ ಬಿದ್ದಾಗ, ಇದ್ರ ಮೇಲೆ ಬಿದ್ದಾಗ ಯಾವ್ದ್ರಿಂದ ಬರ್ತಕ್ಕಂತ ಎಲೆಕ್ಟ್ರಾನ್ಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರುತ್ತೆ? ದಿಸ್ ಒನ್. ಯಾಕಂದ್ರೆ ವರ್ಕ್ ಫಂಕ್ಷನ್ ಕಮ್ಮಿ ಇದೆ. ಸೊ ಇದ್ರ ರಿಲೇಟೆಡ್ ಎನರ್ಜಿನ ಫೈಂಡ್ ಔಟ್ ಮಾಡಿದ್ರೆ hc by lambda is equals to work function, not work function, energy. hc value 1240 divided by 350 ಮಾಡಿದ್ರೆ ನಮ್ಗೆ ಏನೋ ಒಂದು ವ್ಯಾಲ್ಯೂ ಸಿಗುತ್ತೆ. ಸೊ
ದಟ್ ಈಸ್ ದ ಎನರ್ಜಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಅದರಲ್ಲಿ ವರ್ಕ್ ಫಂಕ್ಷನ್ ಗೆ 2 ಸಿಗುತ್ತೆ, 2 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಬಿಡುತ್ತೆ, ಇದು 2.5 ಕೊಡುತ್ತೆ, ಇದು 3 ಕೊಟ್ಬಿಡುತ್ತೆ. ಸೊ ಈ ಮೂರರಲ್ಲಿ ಮೋಸ್ಟ್ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಯಾವ್ದ್ರಿಂದ ಬರುತ್ತೆ? ಈ ಪಿ ಇಂದ ಬರುತ್ತೆ. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಆಫ್ electrons emitted by P is greater than kinetic energy maximum of electrons emitted by Q, that is greater than kinetic energy maximum of electron emitted by R. ಈ ಮೂರು ರಿಲೇಷನ್ ಇದಾಗುತ್ತೆ. ಹಾಗಾದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೈನೆಟಿಕ್ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ P is greater than ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ Q is greater than ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ R. ಸೊ ಈಗ ಗ್ರಾಫ್ ನ ನೋಡಿ. ಸೊ ಲೆಟ್ us see the graph. ಗ್ರಾಫ್ ನ ನೋಡಿ. ಸೊ ಈ ಮೂರರಲ್ಲಿ, ಸೊ 4 ಗ್ರಾಫ್ ನಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ವಿ ಯಾವ್ದಕ್ಕೆ ಜಾಸ್ತಿ ಇದೆ? ಕ್ಯಾನ್ ಯು ಗೆಸ್? ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಪಿ ಶುಡ್ ಬಿ ಮೋರ್. ಈ ಕರ್ವ್ ಪ್ರಕಾರ ಫಸ್ಟ್ ಇವ್ ನೋಡ್ಬಿಡೋಣ. ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಪಿ ಇಸ್ ಮೋರ್. ಇದು ಕರೆಕ್ಟ್ ಆಗೋ ಸಾಧ್ಯತೆ ಇದೆ. ರಾಂಗ್ ಅಂತ ಹೇಳ್ತಿಲ್ಲ, ರೈಟ್ ಅಂತಾನು ಹೇಳ್ತಿಲ್ಲ, ಸಾಧ್ಯತೆ ಇದೆ. ಆಪ್ಷನ್ ಸಿ ಪ್ರಕಾರ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಪಿ is less than Q less than R. This is a wrong option. ಏನು ಉಳಿದಿರೋದು ಇದೊಂದು ಚೆಕ್ ಮಾಡೋಣ. ಇದು ಅದೇ ಲಾಜಿಕ್ ಪ್ರಕಾರ ಇದೊಂದು ಎಲಿಮಿನೇಟ್ ಆಯ್ತು. ಸೊ ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರೋ ಸಾಧ್ಯತೆ ಇದೆ. ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಅಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ಆಗಿರಬೇಕು. ಸೊ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಪಿ ಶುಡ್ ಬಿ ಗ್ರೇಟರ್ ದನ್ ಕ್ಯೂ ಶುಡ್ ಬಿ ಗ್ರೇಟರ್ ದನ್ ಆರ್. ಸೊ ಮೂರು ಲಾಜಿಕ್ ಪ್ರಕಾರ ಇದೆ. ಸೊ ದಿಸ್ ಇಸ್ ದ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಪಿ, ವಿ ಪಿ. ಇಲ್ಲಿ ಜಾಗ ಸಾಕಾಗಲ್ಲ. ಲೆಟ್ ಮೀ ಟೇಕ್ ಅನದರ್ ಪೆನ್. ಒಂದೇ ನಿಮಿಷ ಹಾಗೆ ಇರಿ. ಎರಡೇ ಆಪ್ಷನ್ ಉಳ್ಕೊಂಡಿರೋದು ನಮ್ಗೆ ಈಗ. ಯಾ, ಡನ್. ದಿಸ್ ಈಸ್ ದ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಆರ್, ದಿಸ್ ಈಸ್ ದ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಪಿ, ಸರ್ ನಾಟ್ ಪಿ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಕ್ಯೂ, ಅಂಡ್ ಫೈನಲಿ ದಿಸ್ ಈಸ್ ದ ಸ್ಟಾಪಿಂಗ್ ಪೊಟೆನ್ಶಿಯಲ್ ಆಫ್ ಪಿ. ಸೇಮ್ ಲಾಜಿಕ್ ಇಲ್ಲೂ ಅಪ್ಲೈ ಆಗ್ತಿದೆ. ಸೊ ಈಗ ಎರಡು ಆಪ್ಷನ್ ನ ಎಲಿಮಿನೇಟ್ ಮಾಡಿದ್ವಿ, ಇನ್ನೆರಡು ಉಳ್ಕೊಂಡಿದೆ. ನೋಡಿ ಇಲ್ಲಿ ಈ ರೇಡಿಯೇಷನ್ ನ ಇದ್ರ ಮೇಲೆ ಬಿಟ್ಟಾಗ ಸರ್ಟೆನ್ ಕರೆಂಟ್ ಬರುತ್ತೆ. ಇದ್ರಲ್ಲೂ ಅಷ್ಟೇ, ಇದ್ರಲ್ಲೂ ಅಷ್ಟೇ. ಯಾವ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ? ಗೆಸ್ ಮಾಡಿ. ದ ಒನ್ ವಿಚ್ ಇಸ್ ಹ್ಯಾವಿಂಗ್ ಮೋಸ್ಟ್ ಕೈನೆಟಿಕ್ ಎನರ್ಜಿ. ಆಮ್ ಐ ರೈಟ್? ಕೈನೆಟಿಕ್ ಎನರ್ಜಿ ಯಾವ್ದು ಜಾಸ್ತಿ ಇರುತ್ತೋ ಅದಕ್ಕೆ ಸ್ಯಾಚುರೇಷನ್ ಜಾಸ್ತಿ ಬರುತ್ತೆ. ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಇಲ್ಲಿ ನೋಡಿದ್ರೆ ಆಪ್ಷನ್ ಬಿ ಅಲ್ಲಿ ಸ್ಯಾಚುರೇಷನ್ ಕರೆಂಟ್ ಆಫ್ ಆಲ್ ದ ಡಿಫ್ರೆಂಟ್ 3 ಕೇಸಸ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಸೇಮ್ ಅಂತ ಹೇಳ್ತಾರೆ. ಮೂರರಿಂದ ಬರ್ತಕ್ಕಂಥ ಫೋಟಾನ್ಸ್ದು photo electrons saturation current same anta heltare. So this cannot be the answer. So then remaining this is an option. So I hope you understood. So next class nalli we will study about de Broglie wave hypothesis. So how you can prove the matters as waves. So that's it for this video. So Jai Hind, Jai Karnataka, all the very best.